ಅವ್ರ ಬಗ್ಗೆ ಕೇಳಿದಾಗ ಅವ್ರು ಬೆಂಗಳೂರಿಗೆ ಬಂದಿದ್ದಾರೆ ಅಂತ ಕೇಳಿದಾಗ ನನಗೆ ನೀವು ಫೋನ್ ಮಾಡಿದಾಗ ತುಂಬಾ ಎಕ್ಸೈಟೆಡ್ ಆಗಿದ್ದೆ ನಾನು. ಓಕೆ ಬಿಕಾಸ್ ಫೈನಲಿ ಯಾರಿಗೋ ಗೊತ್ತಾಗಿದೆ ನಾನು ಬಂದಿದ್ದೀನಿ ಅಂತ. ಸೊ ದೆನ್ ಐ ಕ್ಯಾನ್ ಹ್ಯಾವ್ ಅನ್ ಆಡಿಯನ್ಸ್ ಅಂಡ್ ಕನೆಕ್ಟ್ ವಿತ್. ಮಿಥಿಲೆಯ ಸೀತೆಯರು ಮೂವರು ಅಕ್ಕ ತಂಗಿಯರ ಕಥೆಯನ್ನ ಆಧರಿಸಿ ಬಂದಂತಹ ಸಿನಿಮಾ. ರಣರಂಗ ಸಿನಿಮಾದಲ್ಲಿ ಅಭಿನಯಿಸಿದ್ರು, ದೇವತಾ ಮನುಷ್ಯ ಸಿನಿಮಾದಲ್ಲಿ ಅಭಿನಯಿಸಿದ್ರು. ತುಂಬಾ ಸಂತೋಷ, ತುಂಬಾ ಎಕ್ಸೈಟಿಂಗ್. ಬಟ್ ಐ ಕಾಂಟ್ ಲೈ, ನಿಜಾನು ಹೇಳಬೇಕು, ತುಂಬಾ ಚಾಲೆಂಜಿಂಗ್ ಕೂಡ. ನಮ್ಮಲ್ಲಿ ಹೆಂಗಸರು ಯಾರು ನೋಡ್ತಿದ್ದೀರಾ, ಪ್ಲೀಸ್ ಸೋಲೋ ಟ್ರಾವೆಲ್ ಖಂಡಿತ ಮಾಡಿ. ಒಂದು ಹೊಸ ಊರಿಗೆ ಹೋಗಿ, ಚಿಕ್ಕ ಊರು ದೊಡ್ಡ ಊರು ಯಾವುದೇ ಊರಾಗಿರ್ಬೋದು, ತುಂಬಾ ಕಷ್ಟ ಮನೆಯಲ್ಲಿ ಎಕನಾಮಿಕ್ಸ್ ಫೈನಾನ್ಷಿಯಲಿ ವೈಸ್. ನಮ್ಮ ತಂದೆ ಹಿರಿಯರಾಗಿದ್ರಿಂದ ಮನೆಗೂ ದುಡ್ಡು ಕಳಿಸ್ಬೇಕು ಬೆಂಗಳೂರಿಗೆ. ನಮ್ಮಮ್ಮ ಎಷ್ಟು ಸುಂದರವಾಗಿದ್ರು ಅಂದ್ರೆ, ಅಂಡ್ ಎಸ್ ವೆರಿ ಪ್ಲೆಸೆಂಟ್ ನೋಡಕ್ಕೆ ಅಂಡ್ ಬ್ಯೂಟಿಫುಲ್. ದೇ ಯೂಸ್ ಟು ಬಿ 3 ಆಕ್ಟ್ರೆಸಸ್ ಆಗಿನ ಕಾಲಕ್ಕೆ, ದೊಡ್ಡ ಆಕ್ಟ್ರೆಸಸ್ ಕಾಲ್ಡ್ ಲಲಿತಾ, ಪದ್ಮಿನಿ, ರಾಗಿಣಿ, ಟ್ರಾವೆನ್ಕೋರ್ ಸಿಸ್ಟರ್ಸ್ ಅಂತಾನೆ. ನನ್ನ ಟೆನ್ಷನ್ ನೋಡಿ ರಾಘವೇಂದ್ರ ಅವರು, ರಾಘಣ್ಣ ಅವರು, ಅವ್ರು ಖುದ್ದಾಗಿ, ಅದು ನನ್ಗೆ ಏನ್ ಸಂತೋಷ ಅಂದ್ರೆ ಆಗಿನ ಕಾಲ ಅವ್ರ ಇಂಪೋರ್ಟೆಡ್ ಕಾರ್ ನಲ್ಲಿ ಐ ವಾಸ್ ಸೋ ಹ್ಯಾಪಿ. ಎವ್ರಿವನ್ ಪ್ಲೀಸ್ ಸಿ ಹೂಸ್ ಡ್ರಾಪಿಂಗ್ ಇನ್, ಹೂಸ್ ಕಾರ್, ವಾಟ್ ಕಾರ್ ಇಟ್ ಇಸ್ ಅಂತ. ಸ್ಟಾರ್ಟಿಂಗ್ ಡೇನೆ ಅವ್ರ ಜೊತೆ. ಸೊ ಇಟ್ ವಾಸ್ ಇನ್ ಕಂಠೀರವ ಸ್ಟುಡಿಯೋಸ್. ದೆನ್ ವಿ ವೆಂಟ್ ಇನ್ಸೈಡ್, ಯಾರು ಇಲ್ಲ, ಇಡೀ ಸೆಟ್ ಅಲ್ಲಿ ಯಾರು ಇಲ್ಲ. ಅವರೇ ಬಾಗಿಲು ತೆಕ್ಕೊಂಡು ದೊಡ್ಡ ಒಂದು ವಿಶಾಲವಾದ ಒಂದು ರೂಮ್ ಮಧ್ಯದಲ್ಲಿ ಚೇರ್ ಹಾಕೊಂಡು ಅವ್ರು ಶಾಂತವಾಗಿ ಕೂತಿದ್ರು. ಜಗವೇ ಒಂದು ರಣರಂಗ. ಡೈಲಿ ಮಾಧ್ಯಮ ಫಾಲೋ ಮಾಡಿ, ಮತ್ತೆ ಮತ್ತೆ ವಿಸಿಟ್ ಮಾಡ್ತೀರಿ. ಸ್ನೇಹಿತರೆ ನಮಸ್ಕಾರ. ಈ ವಿಶೇಷ ಸಂಚಿಕೆಗೆ ನಿಮಗೆಲ್ಲ ಆತ್ಮೀಯ ಸ್ವಾಗತ. ನಾನು ಅಶೋಕ್ ದಾವಣಗೆರೆ. ನನಗೆ ತುಂಬ ಖುಷಿ ಇದೆ ಇವತ್ತು ಇವರ ಸಂದರ್ಶನವನ್ನು ಮಾಡಲಿಕ್ಕೆ. ಯಾಕಂತ ಹೇಳಿದರೆ, ಸೊ ನಾವು ಇವ್ರ ಕಥೆಯನ್ನು ಶುರು ಮಾಡಬೇಕು ಅಂದರೆ ಮತ್ತೆ 80ರ ದಶಕಕ್ಕೆ, ಅಂದರೆ 80ಸ್ಗೆ ಹೋಗಬೇಕಾಗತ್ತೆ. ಸೊ 80ರ ದಶಕದಲ್ಲಿ ಚಿತ್ರರಂಗಕ್ಕೆ ಕಾಲಿಡ್ತಾರೆ. ಅಲ್ಲಿ ಹಲವಾರು ಸಿನಿಮಾಗಳಲ್ಲಿ ಅಭಿನಯಿಸಿದರು. ಅದಾದ ನಂತರ ಸೀರಿಯಲ್ಗಳಲ್ಲೂ ಕೂಡ ಕಾಣಿಸ್ಕೊಂಡ್ರು. ಸಿನಿಮಾಗಳಲ್ಲಿ ಆ್ಯಕ್ಟ್ ಮಾಡ್ತಾ ಇದ್ರು, ದಿಢೀರ್ನೇ ಮಾಯ ಆಗಿಬಿಟ್ರು. ಆಮೇಲೆ ಎಲ್ಲಿ ಹೋದರು, ಯಾಕೆ ಸಿನಿಮಾಗಳಲ್ಲಿ ಮತ್ತೆ ನಟಿಸಲಿಲ್ಲ? ಇತ್ತೀಚೆಗೆ ಅವ್ರ ಬಗ್ಗೆ ಕೇಳಿದಾಗ ಅವ್ರು ಬೆಂಗಳೂರಿಗೆ ಬಂದಿದ್ದಾರೆ ಅಂತ ಕೇಳಿದಾಗ ನನಗೆ ಸರ್ಪ್ರೈಸಿಂಗ್ ಅಂತ ಅನಿಸ್ತು. ಇಷ್ಟು ವರ್ಷ ಎಲ್ಲಿದ್ದರು ಇವರು ಅಂತ. ಸೊ ಫೈನಲಿ ಅವರು ಇವತ್ತು ನಮ್ಮ ಸ್ಟುಡಿಯೋದಲ್ಲಿದ್ದಾರೆ, ನಮ್ಮ ಮುಂದೆ ಕೂತಿದ್ದಾರೆ. ಅವರೇ ಅಖಿಲ ತಾಂಡೂರ್ ಅವರು. ಮೇಡಮ್ ನಮಸ್ತೆ. ನಮಸ್ತೆ. ನಮಸ್ತೆ ಅಶೋಕ್, ಹೇಗಿದ್ದೀರಿ? ವೆರಿ ಗುಡ್ ಅಂಡ್ ಥ್ಯಾಂಕ್ ಯು ಫಾರ್ ಹ್ಯಾವಿಂಗ್ ಮೀ. ನೀವು ಫೋನ್ ಮಾಡಿದಾಗ ತುಂಬಾ ಎಕ್ಸೈಟೆಡ್ ಆಗಿದ್ದೆ ನಾನು. ಓಕೆ. ಬಿಕಾಸ್ ಫೈನಲಿ ಯಾರಿಗೋ ಗೊತ್ತಾಗಿದೆ ನಾನು ಬಂದಿದ್ದೀನಿ ಅಂತ. ಸೊ ದೆನ್ ಐ ಕ್ಯಾನ್ ಹ್ಯಾವ್ ಅನ್ ಆಡಿಯನ್ಸ್ ಅಂಡ್ ಕನೆಕ್ಟ್ ವಿತ್ ಇಂಡಸ್ಟ್ರಿ, ಕನೆಕ್ಟ್ ವಿತ್ ಪೀಪಲ್. ಆಗಿ ನಾನು ಬಂದಿರೋ ಉದ್ದೇಶನೇ ಅದು. ನಮ್ಮ ಜನ, ನಮ್ಮ ದೇಶ, ನಮ್ಮ ಭಾಷೆ ಅಂತ. ಸೊ ಅದನ್ನ ಕನೆಕ್ಟ್ ಆಗಬೇಕು ಅಂತ ಇತ್ತು ತುಂಬಾ. ಸೊ ನೀವು ಇನ್ವೈಟ್ ಮಾಡಿದ್ದು ತುಂಬಾ ಸಂತೋಷ. ಅಖಿಲ ತಾಂಡೂರ್ ಅವರು ಇವತ್ತಿನ ಜನರೇಷನ್ ಅವರಿಗೆ ಬಹುಶಃ ಗೊತ್ತಿರಲಿಕ್ಕಿಲ್ಲ. ಆದರೆ ಅವತ್ತು ಸಿನಿಮಾ ನೋಡ್ತಾ ಇದ್ದಂತಹ ಈ 70-80ರ ದಶಕದ ಕಾಲದ ಜನರೇಷನ್ ಏನಿದ್ದಾರೆ ಅವರೆಲ್ಲರಿಗೂ ಅಖಿಲ ಮೇಡಮ್ ಗೊತ್ತು. ಮೊದಲ ಸಿನಿಮಾ ಮಿಥಿಲೆಯ ಸೀತೆಯರು. ಬಹಳ ದೊಡ್ಡ ಹಿಟ್ ಆದಂತಹ ಸಿನಿಮಾ. ಮಿಥಿಲೆಯ ಸೀತೆಯರು ಮೂವರು ಅಕ್ಕ ತಂಗಿಯರ ಕಥೆಯನ್ನ ಆಧರಿಸಿ ಬಂದಂತಹ ಸಿನಿಮಾ. ಅದರಲ್ಲಿ ಗೀತಾ ಅವರು ಹಿರಿಯ ಅಕ್ಕನ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ರು. ಅದಾದ ನಂತರ ರಣರಂಗ ಸಿನಿಮಾದಲ್ಲಿ ಅಭಿನಯಿಸಿದ್ರು, ದೇವತಾ ಮನುಷ್ಯ ಸಿನಿಮಾದಲ್ಲಿ ಅಭಿನಯಿಸಿದ್ರು. ಸರಿಸುಮಾರು 7 ಸಿನಿಮಾಗಳಲ್ಲಿ ಅಖಿಲ ತಾಂಡೂರ್ ಮೇಡಮ್ ನಟಿಸಿದ್ದಾರೆ. ಅದಾದ ನಂತರ ಸೀರಿಯಲ್ಗಳಲ್ಲೂ ಕೂಡ ನಟಿಸಿದ್ರು. ಸೊ ಇಲ್ಲಿಯವರೆಗೂ ಏನು ಮಾಡ್ತಿದ್ರು, ಇದೆಲ್ಲದ್ರ ಬಗ್ಗೆ ಈಗ ಸುದೀರ್ಘವಾಗಿ ಅವ್ರ ಜೊತೆ ನಾನು ಇಂಟ್ರಾಕ್ಟ್ ಮಾಡ್ತಾ ಹೋಗ್ತೀನಿ. ಮೇಡಮ್, ನನ್ನ ಫ್ರೆಂಡ್ ಆರ್ಯ ಆ್ಯಕ್ಚುಲಿ ಮೇಡಮ್ದು ಕಾಂಟ್ಯಾಕ್ಟ್ ಕೊಟ್ಟಿದ್ದು, ನಾನು ಅದನ್ನು ಹೇಳಲೇಬೇಕು. ನನಗೆ ಸರಿಸುಮಾರು 22-23 ವರ್ಷಗಳ ಗೆಳೆಯ ಆರ್ಯ. ಸೊ ನಾವು ಒಂದೇ ಇನ್ಸ್ಟಿಟ್ಯೂಟ್ನಲ್ಲಿ ಕಲ್ತು ಬಂದವರು. ಸೊ ಅವ್ರೀಗ ಸಿನಿಮಾ ನಿರ್ದೇಶನ ಮಾಡ್ತಿದ್ದಾರೆ, ನಿರ್ದೇಶಕರಾಗಿದ್ದಾರೆ. ಹೇಗೆ ಅನ್ನಿಸ್ತಾ ಇದೆ ಈ ಕ್ಷಣಕ್ಕೆ ನಿಮಗೆ? ಅಂದರೆ ಈಗ ಒಂದು ಲಾಂಗ್ ಗ್ಯಾಪ್ ಆದಮೇಲೆ ವಾಪಸ್ ಬಂದಿದ್ದೀರಿ, ನಿಮ್ಮ ಡ್ರೀಮ್ನ ಪರ್ಸ್ಯೂ ಮಾಡೋದಕ್ಕೆ ಹೊರಟಿದ್ದೀರಿ. ನಿಜ, ತುಂಬಾ ಸಂತೋಷ, ತುಂಬಾ ಎಕ್ಸೈಟಿಂಗ್. ಬಟ್ ಐ ಕಾಂಟ್ ಲೈ, ನಿಜಾನು ಹೇಳಬೇಕು, ತುಂಬಾ ಚಾಲೆಂಜಿಂಗ್ ಕೂಡ. ಮೇನ್ ಚಾಲೆಂಜಿಂಗ್ ಏನು ಅಂದ್ರೆ, ನಾನು ಜೀವನದಲ್ಲಿ ಒಬ್ಬಳೇ ಇದ್ದಿಲ್ಲ. ಯು ನೋ ಹೌ ಇಟ್ ಇಸ್, ಟಿಪಿಕಲ್ ಬ್ರಾಹ್ಮಣ್ ಫ್ಯಾಮಿಲಿ, ಟ್ಯಾಮ್ ಬ್ರಾಮ್ ವಾಟ್ ಎವರ್ ಯು ವಾಂಟ್ ಟು ಕಾಲ್ ಮೀ. ತಂದೆ ತಾಯಿ, ಆಮೇಲೆ ಮದ್ವೆ ಅಂದ್ರೆ ಗಂಡನ ಜೊತೆ, ಮಕ್ಕಳು, ಅದು ಇದು. ಇವಾಗ ಎಲ್ರನ್ನೂ ಬಿಟ್ಟು ನಾನು ಒಬ್ಳೆ ಬಂದಿರೋದು ಒಂದು ರೀತಿಲಿ ತುಂಬಾ ಎಕ್ಸೈಟಿಂಗ್. ಬಿಕಾಸ್ ನನಗಿಂತ ಮೊದಲೇ ನನ್ನ ಮಕ್ಕಳು ಹೋಗಿದ್ದೆ, ಐ ಲಿವ್ಡ್ ಅಲೋನ್. ಸೊ ನಾನಿನ್ನೂ ಮಾಡಿಲ್ಲ, ಮಾಡಬೇಕು ಅಂತಿತ್ತು, ಬಂದಿದ್ದೀನಿ. ಇಟ್ ಇಸ್ ಫ್ಯಾಂಟಾಸ್ಟಿಕ್ ಬಿಕಾಸ್ ನಿಮ್ಮ ಬಗ್ಗೆ ಯು ಲರ್ನ್ ಅ ಲಾಟ್ ವೆನ್ ಯು ಆರ್ ಅಲೋನ್. ಆ್ಯಂಡ್ ಒಳಗಿನ ಏನು ಹೆದರಿಕೆಗಳಿರುತ್ತೆ, ಫಿಯರ್ಸ್ ಇರುತ್ತೆ, ಡೀಮನ್ಸ್ ಇರುತ್ತೆ, ಅದನ್ನೆಲ್ಲ ನಿಮ್ಮನ್ನ ತುಂಬಾ
ಕನ್ಫ್ರಂಟ್ ಮಾಡುತ್ತೆ. Exactly. ಅದನ್ನೆಲ್ಲ ಮಾಡಿ ಇರೋದು ಒಂದಿದು. ಹ್ಮ್. ಇಟ್ ಈಸ್ ಆಲ್ಸೋ ವೆರಿ ಎಕ್ಸೈಟಿಂಗ್ ಬಿಕಾಸ್ ನನಗೆ ಟ್ರಾವೆಲ್ ತುಂಬಾ ಇಷ್ಟ, ಅದರಲ್ಲೂ ನನಗೆ ಸೋಲೋ ಟ್ರಾವೆಲ್ ತುಂಬಾ ಇಷ್ಟ. ಹೌದಾ? ಎಕ್ಸ್ಪ್ಲೋರ್ ಮಾಡಕ್ಕೆ ಇಷ್ಟ. ಎಕ್ಸ್ಪ್ಲೋರ್ ಮಾಡಕ್ ತುಂಬಾ ಇಷ್ಟ. ಓಕೆ. ಅದಲ್ಲದೆ ನಾವು ಒಬ್ಬರೇ ಇದ್ದು ಎಕ್ಸ್ಪ್ಲೋರ್ ಮಾಡೋದಿದೆಯಲ್ಲ, ಕೊಡೋ ಮಜಾನೇ ಬೇರೆ ಅಲ್ಲ? ಮಜಾನೇ ಬೇರೆ. ಬಿಕಾಸ್ ಯು ಡೂ ಇಟ್ ಅಟ್ ಯೋರ್ ಓನ್ ಪೇಸ್. Yes. ನಿಮಗೇನು ಇಂಟ್ರೆಸ್ಟ್ ಇದೆಯೋ ಒಂದು ಹೊಸ ಊರಿಗೆ ಹೋಗಿ. ಐ ಆಮ್ ಟೆಲಿಂಗ್ ಯು ಲೇಡೀಸ್, ನಮ್ಮಲ್ಲಿ ಹೆಂಗಸರು ಯಾರು ನೋಡ್ತಿದ್ದೀರಾ, ಪ್ಲೀಸ್ ಸೋಲೋ ಟ್ರಾವೆಲ್ ಖಂಡಿತ ಮಾಡಿ. ಒಂದು ಹೊಸ ಊರಿಗೆ ಹೋಗಿ, ಅದು ಚಿಕ್ಕ ಊರು ದೊಡ್ಡ ಊರು ಯಾವುದೇ ಊರಾಗಿರ್ಬೋದು, ನೀವು ಒಂದು ಸಣ್ಣ ಕಾಫಿ ಜಾಗದಲ್ಲಿ ಅಥವಾ ದೊಡ್ಡ ರೆಸ್ಟೋರೆಂಟಲ್ಲಿ ಒಂದು ಕಪ್ ಟೀ ಕುಡಿಯೋದಿದೆಯಲ್ಲ, ನಿಮ್ಮ ಪಾಡಿಗೆ ನೀವು ಅಲ್ವಾ? ಅದ್ರದ್ದು ಪವರೇ ಬೇರೆ. ತುಂಬಾ ಎಂಜಾಯ್ ಮಾಡ್ತೀರಾ. ಸೊ ಐ ಆಮ್ ಡೂಯಿಂಗ್ ಆಲ್ ಆಫ್ ದ್ಯಾಟ್ ಆ್ಯಂಡ್ ಆಫ್ ಕೋರ್ಸ್ ಇಟ್ಸ್ ವೆರಿ ಎಕ್ಸೈಟಿಂಗ್. ಓಕೆ, ನಿಮ್ಮ ಜೊತೆ ತುಂಬ ಮಾತಾಡಬೇಕು, ತುಂಬ ವಿಷಯಗಳಿದೆ. ಸೊ ಲೆಟ್ ಸ್ಟಾರ್ಟ್ ವಿತ್ ನಿಮ್ಮ ಸಿನಿಮಾ ಜರ್ನಿ. ಯಾಕಂದರೆ ಇವತ್ತಿನವರಿಗೆ ಅದನ್ನು ನೆನಪು ಮಾಡೋದು ಬಹಳ ಮುಖ್ಯ. ಅದನ್ನು ಒಂದ್ಸಲ ರಿವೈಂಡ್ ಮಾಡೋಣ. ಈಗ ನೀವು ಹುಟ್ಟಿ ಬೆಳೆದಿದ್ದು ಎಲ್ಲಿ? ನಾನು ಹುಟ್ಟಿದ್ದು ಬೆಂಗಳೂರಿನಲ್ಲಿ, ಓಕೆ. ಬೆಳೆದಿದ್ದು ಬ್ಯಾಂಗ್ಳೂರ್ ಅಂಡ್ ಮೈಸೂರು. ನಮ್ಮ ತಂದೆ ಟ್ರಾನ್ಸ್ಫರಬಲ್ ಜಾಬ್ ಇತ್ತು, ಸೊ ಸ್ವಲ್ಪ ಮ್ಯಾಂಗ್ಳೂರ್ನಲ್ಲಿ ಸ್ವಲ್ಪ ವರ್ಷ ಇದ್ವಿ, ಬಟ್ ಬೇಸಿಕ್ಲಿ ಬ್ಯಾಂಗ್ಳೂರ್ ಓಕೆ ಆ್ಯಂಡ್ ಅ ಬಿಟ್ ಆಫ್ ಮೈಸೂರು. ಓಕೆ. ತಂದೆದು ಮೈಸೂರು, ಹೌದು, ತಾಯಿದು ತಮಿಳ್ನಾಡು. ತಮಿಳ್ನಾಡು, ಶ್ರೀರಂಗಂ ಕಡೆಯಿಂದ ಶ್ರೀರಂಗಂ ಕಡೆಯಿಂದ ಬಂದಿದ್ರು. ತಾಯಿದು ಮದರ್ ಟಂಗ್ ತಮಿಳ್, ತಂದೆದು ಕನ್ನಡ. ಕನ್ನಡ. ಸೊ ನಿಮಗೆ ಎರಡು ತಂದೆನೂ ಅಯ್ಯಂಗಾರೇನೆ, ಬಟ್ ಅವ್ರು ನಮ್ಮ ಮನೇಲಿ ಕನ್ನಡನೇ, ಅವ್ರ ಮನೇಲಿ ಕನ್ನಡನೇ ಜಾಸ್ತಿ ಇತ್ತು. ಎರಡೂ ಭಾಷೆ ಬರುತ್ತೆ. ಎರಡು ಭಾಷೆ, ಎರಡು ಡಿಫ್ರೆಂಟ್ ಕಲ್ಚರ್ಸ್. ಸೊ ಮನೆಯಲ್ಲಿ ಹೇಗಿರ್ತಿತ್ತು ನಿಮ್ಮ ಬಾಲ್ಯ? ಹೇಗಿತ್ತು? ವೆರಿ ತುಂಬಾ ಎನ್ಕರೇಜಿಂಗ್, ತುಂಬಾ ಫನ್. ಆ್ಯಂಡ್ ನಾವು ಜಾಯಿಂಟ್ ಫ್ಯಾಮಿಲಿಲಿ ಬೆಳೆದ್ವಿ ಅಂತಲ್ಲ, ಬಟ್ ಬಿಕಾಸ್ ನಮ್ಮ ತಂದೆ ಕಡೆ ಅವರೇ ಹಿರಿಯರು, ನಮ್ಮ ತಾಯಿ ಕಡೆ ಅವರೇ ಹಿರಿಯರು. ಸೊ ಹೌದು, ಹಾಗಾಗಿ ದೇ ವರ್ ಲೈಕ್ ಯು ನೋ ಆಲ್ ಫ್ಯಾಮಿಲಿ ಮೆಂಬರ್ಸ್. ಯಾವುದೇ ಫಂಕ್ಷನ್ ಇದ್ರು ನಮ್ಮ ಮನೆಯಲ್ಲಿ. ಸೊ ಇಟ್ ವಾಸ್ ಅ ಲಾಟ್ ಆಫ್ ಫನ್ ಬ್ಯಾಂಗ್ಳೂರ್ನಲ್ಲಿ. ಹೌದು, ತುಂಬಾ ಹ್ಯಾಪಿ ಚೈಲ್ಡ್ಹುಡ್. ಆ್ಯಂಡ್ ನಮ್ಮ ತಂದೆ ತಾಯಿ ಇಬ್ಬರಿಗೂ ಕಲೆ ಅಂದ್ರೆ ತುಂಬಾ ಆಸಕ್ತಿ ಇತ್ತು. ಹಾಗಾಗಿ ಯು ನೋ ಎನಿ ಕೈಂಡ್ ಆಫ್ ಆರ್ಟ್ and they were both into singing, acting, everything. and ನಮ್ಮ ತಾಯಿ ಬಗ್ಗೆ ಹೇಳಬೇಕು ಅಂದ್ರೆ, ನನ್ನ ಅಣ್ಣ ಹುಟ್ಟಿದಾಗ ನನಗೂ ಕ್ವೈಟ್ ಅ ಬಿಗ್ ಏಜ್ ಗ್ಯಾಪ್ ಇದೆ. ಸೊ ಅವ್ರು ಹುಟ್ಟಿದಾಗ ನಮ್ಮ ತಂದೆ ಬ್ಯಾಂಕಲ್ಲಿ ಮದ್ರಾಸಲ್ಲಿ ಕೆಲಸ ಮಾಡ್ತಿದ್ರು. ತುಂಬಾ ಕಷ್ಟ ಮನೆಯಲ್ಲಿ, ಯುನೋ ಇಕನಾಮಿಕ್ಸ್, ಫೈನಾನ್ಷಿಯಲಿ ವೈಸ್. ನಮ್ಮ ತಂದೆ ಹಿರಿಯರಾಗಿದ್ರಿಂದ ಮನೆಗೂ ದುಡ್ಡು ಕಳಿಸ್ಬೇಕು ಬೆಂಗಳೂರಿಗೆ. ಹಾಗಾಗಿ ಆಯ್ದ್ರಿಂದ ನಮ್ಮ ತಾಯಿ ಶಿ ವಾಸ್ ಅ ವೆರಿ ಬ್ಯೂಟಿಫುಲ್ ವುಮನ್. ನಮ್ಮಮ್ಮ ಎಷ್ಟು ಸುಂದರವಾಗಿದ್ರು ಅಂದರೆ, ಆ್ಯಂಡ್ ಎಸ್ ವೆರಿ ಪ್ಲೆಸೆಂಟ್ ನೋಡೋಕ್ಕೆ ಆ್ಯಂಡ್ ಬ್ಯೂಟಿಫುಲ್. ಸೊ ಅವರಿದ್ದಿದ್ದು ಔಟ್ ಹೌಸ್ನಲ್ಲಿ, ಅವರಿದ್ದಿದ್ದು ಮೇನ್ ಮನೆ ಓನರ್ಸು, ದೇ ಯೂಸ್ ಟು ಬಿ 3 ಆಕ್ಟ್ರೆಸಸ್. ಆಗಿನ ಕಾಲಕ್ಕೆ ದೊಡ್ಡ ಆಕ್ಟ್ರೆಸಸ್ ಕಾಲ್ಡ್ ಲಲಿತಾ, ಪದ್ಮಿನಿ, ರಾಗಿಣಿ, ಟ್ರಾವೆನ್ಕೋರ್ ಸಿಸ್ಟರ್ಸ್ ಅಂತಾನೆ ಏನೋ ಕರೀತಿದ್ರು ಅವ್ರನ್ನ. ತುಂಬಾ ಹೌದು, ಡಾನ್ಸ್ ನಲ್ಲಿ ಅದ್ನಲ್ಲಿ ಅವ್ರ ಜೋರಿದ್ರು. ವೆರಿ ಬ್ಯೂಟಿಫುಲ್ ವಿಮೆನ್. ಸೊ ಅವ್ರ ತಾಯಿ ನಮ್ಮ ಅಮ್ಮನ ಕಂಡ್ರೆ ತುಂಬಾ ಇಷ್ಟ, ಬಿಕಾಸ್ ಸಣ್ಣ ವಯಸ್ಸಿನಲ್ಲೇ ಒಂದ್ ಮಗು ಸ್ಟ್ರಗಲ್ ಮಾಡ್ತಿದ್ದಾರೆ ಅದು ಇದು ಅಂತ. ಸೊ ಶೀ ಸೆಡ್, ನನ್ನ ಮಕ್ಕಳು ಎಲ್ಲ ಏನು ಹುಡುಗಿಯರೆಲ್ಲ ಇದು ಡಾನ್ಸ್ ಮಾಡ್ತಾರೆ, ಪ್ಲಸ್ ದೇರ್ ಇನ್ ಮೂವೀಸ್, ನೀನು ಜೂನಿಯರ್ ಆರ್ಟಿಸ್ಟ್ ಆಗಿ ಸೇರ್ಕೋ, ದುಡ್ಡು ಸಿಗುತ್ತೆ ಅಂತ. ನಮ್ಮಮ್ಮ ನೋಡಕ್ ಚೆನ್ನಾಗಿದ್ರು, ಡಾನ್ಸ್ ಎಲ್ಲ ಚೆನ್ನಾಗಿ ಮಾಡ್ತಿದ್ರು. ಸೊ ಅವರು ಜೂನಿಯರ್ ಆರ್ಟಿಸ್ಟ್ ಆಗಿ ಸ್ವಲ್ಪ ಕೆಲಸ ಮಾಡಿದ್ದಾರೆ. ನೆಕ್ಸ್ಟ್ ಟು ದಿಸ್ ಲಲಿತಾ, ಪದ್ಮಿನಿ, ರಾಗಿಣಿ ಅವರಿದ್ರಲ್ಲಿ. ಸೊ ಅವರು ಹೇಳಿದ ಕಥೆಗಳು ಕೆಲವುದು ನನಗೆ ಜ್ಞಾಪಕ ಇದೆ. ಆಮೇಲೆ ಗೊತ್ತಲ್ಲ ಸ್ವಲ್ಪ ಫ್ಯಾಮಿಲೀಸ್ ಹೇಗಿರುತ್ತೆ ಅಂತ. ಸ್ವಲ್ಪ ದುಡ್ಡು ಇಸ್ಕೊಂಡ್ಮೇಲೆ ದೆಂದೆಲ್ಸೆ, ಅಯ್ಯೋ ನಮ್ಮ ಫ್ಯಾಮಿಲಿನೆಲ್ಲ ಇದೆಲ್ಲ ಮಾಡಲ್ಲ, ಬೇಡ ಅಂತ ಬಿಟ್ಬಿಟ್ರು. ಬಟ್ ಸೊ ನಾನು ಆಕ್ಟಿಂಗ್ ಸ್ಟಾರ್ಟ್ ಮಾಡಿದಾಗ ನಮ್ಮಮ್ಮ ಖಂಡಿತ ನನ್ನನ್ನು ಎನ್ಕರೇಜ್ ಮಾಡಿದ್ರು. ಬಿಕಾಸ್ ಇನ್ ಅ ವೇ ಅವ್ರಿಗೆ ಏನ್ ಮಾಡಕ್ ಸಾಧ್ಯ ಆಗ್ಲಿಲ್ಲ, ಅದನ್ನ ಮೀಡಿಯಾ ಮಗಳು ಮಾಡ್ಬೇಕು, ವೈ ನಾಟ್? ನಿಮಗೆ ಸೆಲ್ಫ್ ಇಂಟ್ರೆಸ್ಟ್ ಬಂದಿದ್ದ ಅಥವಾ ತಾಯಿ ನಿಮ್ಮನ್ನು ಪುಷ್ ಮಾಡಿದ್ದ? ಇಲ್ಲ, ಖಂಡಿತ ತಾಯಿ ಪುಷ್ ಮಾಡಿದ್ದಲ್ಲ. ಅದೇನೋ ಸ್ಟೇಜ್ ಅಂದ್ರೆ ಮೊದ್ಲಿಂದಾನೇ ಹುಚ್ಚು. The first entry to stage was, I must have been like 3 years old, 3 ವರ್ಷದ ವಯಸ್ಸಿರ್ಬೇಕು. ನಮ್ಮ ಅಣ್ಣ ಯಾವುದೋ ಸ್ಕೂಲ್ ಡ್ರಾಮಾದಲ್ಲಿ he was on stage. ಅವರು ಸ್ಕೂಲ್ ಆನ್ಯುವಲ್ ಡೇನೋ ಆ ಥರ ಏನೋ ಅದನ್ನ ಮನೆಯಲ್ಲಿ ಪ್ರಾಕ್ಟೀಸ್ ಮಾಡ್ತಿದ್ರು ನಮ್ಮ ಅಣ್ಣ. ಅದನ್ನ ನೋಡಿ ನನಗೂ ಸ್ವಲ್ಪ ಗೊತ್ತಿತ್ತು. ಸೊ ಅವ್ರ ಸ್ಟೇಜಲ್ಲಿ ಇರಬೇಕಾದ್ರೆ ನಮ್ಮ ಅಮ್ಮನ ಕೈನ ಬಿಡಿಸ್ಕೊಂಡು ಓಡೋ ಸ್ಟೇಜಿಗೆ ಐ ಆಲ್ಸೋ ವಾಸ್ ಡಾನ್ಸಿಂಗ್ ಆ್ಯಂಡ್ ಸಿಂಗಿಂಗ್. ಸೊ ದಟ್ ವಾಸ್ ಮೈ ಫಸ್ಟ್ ಎಂಟ್ರಿ ಟು ಸ್ಟೇಜ್. ನನ್ನ ಹಿಡಿಯೋಕೆ ಸಾಧ್ಯ ಇಲ್ಲ, ಸ್ಟೇಜಲ್ಲಿ ಫುಲ್ ಮಾಡಿಬಿಟ್ಟು ಕೆಳಗೆ ಬಂದಿದ್ದು ನಾನು. ಸೊ ನನಗೆ ಶೈ, ಹೆದರಿಕೆ ಮೊದಲಿಂದ ಯಾವುದೂ ಇರಲಿಲ್ಲ. ಸ್ಟೇಜಲ್ಲಿ ಇದ್ರೆ ಐ ಆಮ್ ಹ್ಯಾಪಿಯೆಸ್ಟ್. ಸೊ ಹಾಗಾಗಿ ಸೊ ನಾನು ಚಿಲ್ಡ್ರನ್ಸ್ ಥಿಯೇಟರ್ ಕೂಡ ಮಾಡಿದ್ದೆ.
ಬ್ಯಾಂಗ್ಳೂರ್ ಲಿಟಲ್ ಥಿಯೇಟರ್ BLT ಅಂತ ಇತ್ತು, ಅದ್ರಲ್ಲಿ ಮಾಡಿದ್ದೆ. ಮತ್ತೆ ಇದು ನಮ್ಮ ನಾಣಿ ಅಂಕಲ್ ಭಾರ್ಗವಿ ನಾರಾಯಣ ಅವರ ಭಾರ್ಗವಿ husband. ನಾರಾಯಣ ಅವ್ರ Got it. husband. ಭಾರ್ಗವಿ ಅವ್ರ ಪ್ರಕಾಶ್ ಜೊತೆ ಬೆಳವಾಡಿ ಅವರ ಮಾಡಿದ್ದೆ. ಪ್ರಕಾಶ್ ಬೆಳವಾಡಿ ಸುಧಾ ಅವರ ಬೆಳವಾಡಿ ಅವರ ತಂದೆ, ತಂದೆ. yes, yes. ಅಲ್ಲ, ನಮ್ಮ audience ಗೆ ಪ್ರಕಾಶ್ ಗೊತ್ತಾಗಿದೆ. ಪ್ರಕಾಶ್ ಬೆಲ್ವಾಡಿ ಅವ್ರ ಹೋಲ್ ಫ್ಯಾಮಿಲಿ ನನಗೆ ಒಳ್ಳೆ ಫ್ರೆಂಡ್ಸ್, ಬಿಕಾಸ್ ಅವ್ರು ನಮ್ಮ ಅಣ್ಣನ ಫ್ರೆಂಡ್ಸ್. Okay. ಹಾಗಾಗಿ ಸೊ ನಾನು ನಾಣಿ ಅಂಕಲ್ ಜೊತೆನೂ ಚಿಲ್ಡ್ರನ್ಸ್ ಥಿಯೇಟರ್ ಮಾಡಿದ್ದೀನಿ, BLT ಮಾಡಿದ್ದೀನಿ. ಅದಾದ್ಮೇಲೆ ಸಮುದಾಯ ಅಂಡ್ ಸುರೇಶ್ ಅವ್ರ ಜೊತೆ, ಬಿ ಸುರೇಶ್ ಅವ್ರ ಜೊತೆ, ಮತ್ತೆ ಪ್ರಕಾಶ್ ರೈ ಅವ್ರ ಜೊತೆ. ಅವಾಗ ರೈ ಆಗಿದ್ರು, ಇವಾಗ ರಾಜ್ ಆಗಿದ್ದಾರೆ ತಮಿಳ್ನಾಡಿಗೆ ಹೋದ್ಮೇಲೆ. ಹೌದು. ಓಕೆ. ಸೊ ಅಂಡ್ ವಿಜಯಮ್ಮ ಗೊತ್ತು, ಸುರೇಶ್ ಅವರ ತಾಯಿ. ಹೌದು. ಸೊ ಅವರೆಲ್ಲರೂ ಇನ್ಫ್ಲೂಯೆನ್ಸ್ ನನ್ನಲ್ಲಿದೆ. ಓಕೆ. ಹಾಗಾಗಿ ಸುರೇಶನ್ ಜೊತೆ ನಾಟಕಗಳೆಲ್ಲ ಮಾಡ್ತಿದ್ನಲ್ಲ, ಆ ನಾಟಕಕ್ಕೆ ನೋಡಕ್ ಬಂದಾಗ KSL ಸ್ವಾಮಿ ಅವರು, ರವಿ ಅಂಕಲ್, he saw me and he said, oh, this girl is good, ಅವ್ರನ್ನ ಕಾಸ್ಟ್ ಮಾಡೋಣ ಮೂವಿಲಿ ಅಂತ. ಸೊ ಇಟ್ ವಾಸ್ ಅ ಗುಡ್ ಥಿಂಗ್. ಸೊ ಹಾಗೆ ಬಂದಿದ್ದು ನಿಮಗೆ ಮಿಥಿಲೆಯ ಸೀತೆಯರು. ಅದಕ್ಕಿಂತ ಮುಂಚೆನೆ ಐ ಥಿಂಕ್ ಐ ಹ್ಯಾಡ್ ಡನ್ ದೇವತಾ ಮನುಷ್ಯ, ಅದು ಥಿಯೇಟರ್ನವ್ರಿದೆ, ಉಮಾಶಂಕರ್ ಅಂತ ಇನ್ನೊಬ್ರಿದ್ರು, ಅವ್ರು ಕರ್ಕೊಂಡು ಹೋಗಿದ್ರು ರಣರಂಗಕ್ಕೆ. ಹಾಗಾಗಿ they had already selected me for ರಣರಂಗ, which is the best time I had because oh my god, ಉದಯ್ ಶಂಕರ್ ಅವ್ರ ಮಕ್ಕಳು ಇಬ್ಬರು ಬ್ರದರ್ಸ್ ತುಂಬಾ ಸೆಟ್ ಬರೋರು. So it was a lot of fun. And of course there was Tara ಅವರು, we had like a lot of fun on the set. And I still remember ಒಂದ್ಸಲಿ ಏನಾಯ್ತು ಅಂದ್ರೆ, ನನಗೆ ಕೊರಿಯೋಲನಸ್ ಸುರೇಶ್ ಅವ್ರ ನಾಟಕ ರವೀಂದ್ರ ಕಲಾಕ್ಷೇತ್ರದಲ್ಲಿ, ನಮ್ದು ರಣರಂಗದು ಕ್ಲೈಮ್ಯಾಕ್ಸ್ ಸೀನ್ ರಾಮನಗರದಲ್ಲಿ. ಅಂಡ್ ಸುರೇಶ್ ಅವ್ರಿಗೆ ಬಿಡದಿ ರಾಮನಗರ. ಬಿಡದಿ ರಾಮನಗರ. ಅಂಡ್ ಐ ಡೋಂಟ್ ನೋ, ನಿಮಗೆ ಸುರೇಶ್ ಪರ್ಸನಲಿ ಗೊತ್ತಿರಬಹುದು, ಅವ್ರ ಟೆಂಪರ್ ಇವಾಗ ಇದೆ, ಅವಾಗಿನ ಟೆಂಪರ್ ನೀವು ಕೇಳ್ಬೇಡಿ. ವೆರಿ ಆಂಗ್ರಿ. ಅವರು ದಾವಣಗೆರೆ ಇಂದ ಬಂದವರು, ನಮಗೆ ತುಂಬಾ ವರ್ಷಗಳ ಪರಿಚಯ. three of us were inseparable. ಪ್ರಕಾಶ್, ಸುರೇಶ, ನಾನು, we were like 3 people stuck together. ಎಲ್ಲೂ ಹೋದ್ರು ಏನ್ ಮಾಡಿದ್ರು 3 ಜನ ಒಟ್ಟಿಗೆ ಮಾಡ್ಬೇಕು ಆತರ. ಬಟ್ ನನಗೆ ಅನ್ಕೊಂಡ್ರೆ ಹೆದರಿಕೆನು, ಬಿಕಾಸ್ ಅಷ್ಟು ಕೋಪ ಅವ್ರಿಗೆ ನಾನು ಲೇಟ್ ಆಗ್ಬಿಟ್ರೆ ಅಂತ. ಅಲ್ಲಿ ಶೂಟಿಂಗ್ ಅಂದ್ರೆ ನಿಮ್ಗೆ ಗೊತ್ತು, ಅದು ಕ್ಲೈಮ್ಯಾಕ್ಸ್ ಅಂದ್ರೆ ಗೊತ್ತು ನಿಮ್ಗೆ ಹೇಗಿರುತ್ತೆ ಅಂತ. ಶೂಟಿಂಗ್ ಸೀನ್ ಅಂತೆ, ಅದಂತೆ, ಇದಂತೆ ಅಂತ. ಅಯ್ಯೋ ನನ್ ಟೈಮ್ ಆಗ್ತಿದೆ ಅಂತ. ಸೊ ನನ್ನ ಟೆನ್ಷನ್ ನೋಡಿ ರಾಘವೇಂದ್ರ ಅವರು, ರಾಘಣ್ಣ ಅವ್ರು ಖುದ್ದಾಗಿ ಇದು ಶೂಟಿಂಗ್ ಕಾರ್ಗೆ ವೇಟ್ ಮಾಡಿದ್ರೆ ನಿಂಗೆ ಲೇಟ್ ಆಗುತ್ತೆ ಅಂತ ಹಿ ಡ್ರಾಪ್ ಮೀ ಟು ಕಲಾಕ್ಷೇತ್ರ. ಅದು ನಂಗೆ ಏನ್ ಸಂತೋಷ ಅಂದ್ರೆ, ಆಗಿನ ಕಾಲಕ್ಕೆ ಅವ್ರ ಇಂಪೋರ್ಟೆಡ್ ಕಾರ್ನಲ್ಲಿ ಐ ವಾಸ್ ಸೋ ಹ್ಯಾಪಿ. ಎವ್ರಿವನ್ ಪ್ಲೀಸ್ ಸಿ ಹೂಸ್ ಡ್ರಾಪಿಂಗ್ ಮೀ ಅಂಡ್ ಹೂಸ್ ಕಾರ್, ವಾಟ್ ಕಾರ್ ಇಟ್ ಇಸ್ ಅಂತ. ಸೊ ವೆರಿ ನೈಸ್. ದ ಹೋಲ್ ಫ್ಯಾಮಿಲಿ ವಾಸ್ ವೆರಿ ನೈಸ್ ಟು ಮೀ. ಪೂರ್ಣಿಮಾ ಅವರು ನನಗೆ ಫ್ರೆಂಡ್ಸ್. ಸಮ್ ಲವ್ಲಿ ಮೆಮರೀಸ್ ಅವಾಗಿಂದ. ಒಳ್ಳೆ ನೆನಪುಗಳು. ಆಕ್ಚುಲಿ ನಿಮ್ಮ ಕರಿಯರ್ನ ಫಸ್ಟ್ ಸಿನಿಮಾ ಯಾವುದು ಅಂತ ಎಕ್ಸಾಕ್ಟ್ಲಿ ಹೇಳೋದಾದ್ರೆ, ಫಸ್ಟ್ ನೀವು ಕ್ಯಾಮ್ರಾ ಫೇಸ್ ಮಾಡಿ ಒಂದು ಕಂಪ್ಲೀಟ್ ಮಾಡಿದ ಸಿನಿಮಾ? ದೇವತಾ ಮನುಷ್ಯನೇ ಫಸ್ಟ್. ಎಕ್ಸಾಕ್ಟ್ಲಿ. ಅಣ್ಣವರ 200ನೇ ಸಿನಿಮಾ ಅದು ಆಕ್ಚುಲಿ. ಅದು ನನಗೆ ಸ್ಟಾರ್ಟಿಂಗ್ ಡೇನೇ ಅಣ್ಣವ್ರ ಜೊತೆ, ಯು ನೋ, ಫಸ್ಟ್ ಡೇನೇ ಫಸ್ಟ್ ಸೀನ್ ಅವ್ರ ಜೊತೆ. ಸೊ ಇಟ್ ವಾಸ್ ಇನ್ ಕಂಠೀರವ ಸ್ಟುಡಿಯೋಸ್. And you know how it is, ಒಂಥರ ನರ್ವಸ್ನೆಸ್ ಇರುತ್ತೆ. ಅಯ್ಯೋ ಅವ್ರ ಜೊತೆ ಅಷ್ಟು ದೊಡ್ಡ ಆರ್ಟಿಸ್ಟ್ ಅವರು, such a lovely man, you know, ಎಷ್ಟು ಸಾಫ್ಟ್ ಆಗಿ, ಎಷ್ಟು ಮೈಲ್ಡ್ ಆಗಿ, ಎಷ್ಟು ಜೆಂಟಲ್ ಆಗಿ, ಎಷ್ಟು ಪ್ರೀತಿಯಿಂದ ಮಾತಾಡ್ಸಿದ್ರು ಅಂದ್ರೆ ಐ ಫರ್ಗಾಟ್ ಆಲ್ ಮೈ ಫಿಯರ್ಸ್. ಅಂಡ್ ಹೌದು, ಕಂಫರ್ಟ್ ಝೋನ್ ಕೊಡೋದಿದೆಯಲ್ಲ. ಅಂಡ್ ಶಿಸ್ತು ಅಂದ್ರೆ ಎಲ್ಲರೂ ಅವ್ರನ್ನ ಕರಿಬೇಕು ಅಲ್ವಾ. ಯು ನೋ 6:30 ನಾವು ಸೆಟಲ್ ಇರ್ಬೇಕಾಗಿತ್ತು. ನನ್ನ ಪಿಕಪ್ ಮಾಡಿದ್ರು, ಮತ್ತೆ ತೂಗುದೀಪ ಅವ್ರನ್ನ ನೆಕ್ಸ್ಟ್ ಪಿಕಪ್ ಮಾಡಿದ್ರು. Yes, that's how I had met even Darshan at that time. Because he was, I don't know, teenager, I don't know what it was, but I'd seen him. ಅವರು ಬಂದು ಬಾ ಎಲ್ಲ ಹೇಳಕ್ಕೆಲ್ಲ, ಐ ಥಿಂಕ್ ಒಂದ್ಸಲಿ ಅವ್ರ ಶೂಟಿಂಗು ಬಂದಿದ್ರು ಅನ್ಸುತ್ತೆ ನಮ್ಮ ಕಾರ್ನಲ್ಲೇನೆ. ಅವ್ರನ್ನ ಪಿಕಪ್ ಮಾಡಿ ನಾವು ಇದಕ್ಕೆ ಹೋಗೋದು. ಫಸ್ಟ್ ನಾನು, ಆಮೇಲೆ ತೂಗುದೀಪ ಸರ್, ಆಮೇಲೆ ಸ್ಟುಡಿಯೋಗೆ ಹೋಗೋದು. ಆಗೆಲ್ಲ ಹಂಗೆ ಇರ್ತಿತ್ತು, ಒಂದು ಅಂಬಾಸಿಡರ್ ಕಾರಲ್ಲಿ ಪಿಕಪ್ ಮಾಡ್ಕೊಂಡು. ಅವತ್ತಿನ ಚಿತ್ರರಂಗ ಎಷ್ಟೇ ದೊಡ್ಡ ಕಲಾವಿದರಿದ್ರು ಕೂಡ ಒಂದು ಕಾರಲ್ಲಿ ಎಲ್ಲರೂ ಒಟ್ಟಿಗೆ. ಇಟ್ ವಾಸ್ ವೆರಿ ನೈಸ್, ಬಿಕಾಸ್ ಅವಾಗ ಒಂದು ಇಂಟರಾಕ್ಷನ್ ಇರ್ತಿತ್ತು. ಅಂಡ್ ನಮಗ್ ಕೇಳಿ ಬೆಳೆಯೋ ಒಂದು ಚಾನ್ಸ್ ಇತ್ತು, ಬಿಕಾಸ್ ಇವರೆಲ್ಲ ದೊಡ್ಡ ಆರ್ಟಿಸ್ಟ್ಗಳು. ಒಂದು ಲೈಟ್ನ ಹೇಗೆ ಫೇಸ್ ಮಾಡೋದು, ಕ್ಯಾಮ್ರಾನ ಹೇಗೆ ಫೇಸ್ ಮಾಡೋದು ಅಂತ. ಅಂಡ್ ದೇ ವಾಸ್ ಸೋ ಬ್ಯೂಟಿಫುಲ್. ತೂಗುದೀಪ ಸರ್ ಅಷ್ಟೇ, ಎಷ್ಟು ಚೆನ್ನಾಗಿ ಮಾತಾಡಿಸ್ತಿದ್ರು ಅಂದ್ರೆ, ಗ್ರೇಟ್ ಸೆನ್ಸ್ ಆಫ್ ಹ್ಯೂಮರ್. ಸೊ ಈಗ ಹೋಗ್ತಿದ್ವಿ ಅಂಡ್ ವಿ ರೀಚ್ ದ ಸ್ಟುಡಿಯೋ ಆನ್ ಟೈಮ್. ವೆನ್ ವಿ ವೆಂಟ್ ಇನ್ಸೈಡ್, ಯಾರು ಇಲ್ಲ. ಅಣ್ಣ ಅವರು,
ಮಧ್ಯದಲ್ಲಿ ಒಂದು ಚೇರ್ ಹಾಕೊಂಡು ಅವ್ರು ಮೊದಲೇ ಬಂದು ಕೂತಿದ್ರು. ಅಬ್ಬಾ, ನಾವೇ ಕರೆಕ್ಟ್ ಟೈಮ್ ಹೋಗಿದ್ದೀವಿ ಇಡೀ set ಅಲ್ಲಿ ಯಾರು ಇಲ್ಲ. ಇಡೀ ಸೆಟ್ ಅಲ್ಲಿ ಯಾರು ಇಲ್ಲ. ಅವರೇ ಬಾಗಿಲು ತೆಕ್ಕೊಂಡು ಆ ದೊಡ್ಡ ಒಂದು ವಿಶಾಲವಾದ ಒಂದು ರೂಮ್ ಮಧ್ಯದಲ್ಲಿ ಚೇರ್ ಹಾಕೊಂಡು ಅವ್ರು ಶಾಂತವಾಗಿ ಕೂತಿದ್ರು. ದಟ್ ಇಸ್ ಶಿಸ್ತು. ನಾನ್ ದೊಡ್ಡ ಆಕ್ಟರ್, ನಾನು ಲೇಟಾಗಿ ಬರ್ತೀನಿ ಅದೆಲ್ಲ ಎಂತದಿಲ್ಲ. ದಟ್ ಇಸ್ ಜಸ್ಟ್ ಅನ್ ಅಮೇಸಿಂಗ್. ದ ಫಸ್ಟ್ ಲೆಸನ್ ಐ ಲರ್ನ್ ವಾಸ್ ಆ ಹ್ಯೂಮಿಲಿಟಿ, ಆ ಶಿಸ್ತು ಅಲ್ವಾ. ಸೊ ಅವ್ರು ಯಾರಿಗೂ ಯಾವತ್ತು ಏನು ಹೇಳ್ದವರಲ್ಲ, ಬುದ್ಧಿ ಹೇಳ್ದವರಲ್ಲ. ಅವ್ರ actions ಇಂದಾನೆ ನಾವು ಕಲಿಬೇಕು. ಅವ್ರನ್ನ ನೋಡಿ ಬೇರೆಯವರು ಕಲಿತಾ ಇದ್ರು. ನಿಮ್ಗೆ ಫಸ್ಟ್ ಹೇಳಿದ್ದು ಅಣ್ಣವರು ಏನು ಏನ್ ಹೇಳಿದ್ದು ನೆನಪಿದೆ? ಲೈಟ್ ಹೇಗೆ ತಗೊಳ್ಳೋದು ಅಂತ. ಓಕೆ. ಸೊ ಎಲ್ಲೋ ಹಿಂಗೆ ನಿಂತಿದ್ದೆ ಮಾಡ್ತಿದ್ದೆ, ಇದು ಹಿಸೆ ಲೈಟ್ ತಗೊಳ್ಬೇಕಮ್ಮ. ಅವ್ರು ಮಾತಾಡೋದು ಗೊತ್ತಿಲ್ಲ ಇದು ಸಾಫ್ಟ್ ಆಗಿ. ಅದಕ್ಕೊಂದು ಅವ್ರು ನನ್ನ ಎದುರಿಗೆ ನಿಂತಿದ್ರು ಆ್ಯಂಡ್ ಲೈಟ್ ತಗೋಬೇಕಮ್ಮ, ಈ ಕಡೆ ಬಾ ಅಂತ. ಸೊ ದೆನ್ ಐ ಅಂಡರ್ಸ್ಟುಡ್, ಓ ಮೈ ಗಾಡ್, ಅವ್ರು ಹೇಗಿಟ್ಟಿರ್ತಾರೆ. ಅವಾಗಿನ ಲೈಟ್ಸ್ ಎಲ್ಲ ಈ ಥರದ್ದಲ್ಲ, ಇಟ್ಸ್ ಅ ಹೋಲ್ ಡಿಫ್ರೆಂಟ್ ಟೆಕ್ನಾಲಜಿ. ಸೊ ಅದನ್ನು ಹೀಗೆ ಮೂವ್ ಮಾಡಿ. ಸೊ ಹಿ ಟಾಟ್ ಮೀ ದ್ಯಾಟ್ ಲೈಟ್ ತಗೊಳ್ಳೋದು. I mean, as an actor, I should have already known that, but nervousness. Plus, of course, you know, very young. I was also young, and ಅವ್ರು ಹೇಳ್ಕೊಟ್ಟಿದ್ದನ್ನ, you know, I was like, oh my God, I'm grateful. ಕೆಲವು ಸೀನಿಯರ್ ಆರ್ಟಿಸ್ಟ್ ಅದನ್ನ ಹೇಳ್ಕೊಡಲ್ಲ. I've had experiences with others. In fact, ನಮ್ಮ ಲೈಟ್ನ ಅವ್ರು ತಗೊಂಡ್ಬಿಡ್ತಾರೆ. ಬಟ್ ಆದ್ರೆ ಇವರು, he wasn't that. He helped me grow. ಸ್ಪೇಸ್ ಕೊಡ್ತಾರೆ. ಸ್ಪೇಸ್ ಕೊಟ್ಟು ಆ್ಯಂಡ್ ಆ ಸಿಂಪಲ್ ಲೆಸನ್ಸ್, ಅದೊಂದು ಚಿಕ್ಕ ಒಂದು ರಿಯಶ್ಯೂರೆನ್ಸ್ ಕೊಟ್ಟರೆ ದೆನ್ ಯು ಫೀಲ್ ಲೈಕ್, ಯು ನೋ ವಾಟ್, ಐ ಆಮ್ ಓಕೆ, ಐ ವಿಲ್ ಬಿ ಫೈನ್, ಐ ಕ್ಯಾನ್ ಡೂ ದಿಸ್, ನನಗೆ ಇದು ಮಾಡೋ ಸಾಧ್ಯ, ಐ ಕ್ಯಾನ್ ಡೂ ದಿಸ್ ಅಂತ ಒಂದು ಬರುತ್ತೆ ನಮ್ಮಲ್ಲಿ. ಅದ್ಭುತವಾದಂತಹ ಒಂದಷ್ಟು ಮೆಮೊರೀಸ್ ಅವರು ನಿಮಗೆ ಕೊಟ್ಟಿದ್ದಾರೆ, ಎಕ್ಸ್ಪೀರಿಯನ್ಸ್. Yes, yes. Which I relived when I went to ಅವ್ರ ಮನೆ ಇದೆಯಲ್ಲ, ಅದೇ ಗಾಜನೂರು. ಬಿಕಾಸ್ ನಾನು ಯೂಟ್ಯೂಬ್ ಅಲ್ಲಿ ನೋಡಿದ್ದೆ ಅವರ ಜಗ್ಲಿ ಮೇಲೆ ಮಲಗಿದ್ದು, ಅದು ಬಾಗಿಲು ತೆಗ್ದಿದ ತಕ್ಷಣ ಒಂದು ಒರಳು ಕಲ್ಲು. ಅವ್ರು ಹೇಳಿದ್ರು ನಮ್ಮ ಅವ್ವ ಇಲ್ಲಿ ಖಾರ ರುಬ್ತಿದ್ರು, ನಮ್ಮ ತಂದೆಯವರು ಜಗ್ಲಿ ಮೇಲೆ ಮಲಗಿರ್ತಿದ್ರು. ಯೂಟ್ಯೂಬ್ ಅಲ್ಲೆಲ್ಲ ನೋಡಿದ್ದೆ ಅದನ್ನ. ನನ್ಗೆ ಈ ಒಂದು ಆಪರ್ಚುನಿಟಿ ಸಿಕ್ತು, ಒಂದು ಸಂದರ್ಭ ಸಿಕ್ತು. ಚಾಮರಾಜನಗರದ ಗವರ್ಮೆಂಟ್ ಕಾಲೇಜ್ ಇದು ಇದ್ರ ಬಗ್ಗೆ ವಿಶ್ವ ರಂಗಭೂಮಿ ದಿನಾಚರಣೆಗೆ ನನ್ನನ್ನು ಕರೆದಿದ್ರು ಮಾತಾಡಕ್ಕೆ ಆ ಮಕ್ಕಳ ಜೊತೆ. ಇಟ್ ವಾಸ್ ಅ ಲವ್ಲಿ ಎಕ್ಸ್ಪೀರಿಯನ್ಸ್. ನಂಗೆ ಅದಾದ್ಮೇಲೆ ಬಿಗ್ಗೆಸ್ಟ್ ಸರ್ಪ್ರೈಸ್ ಅಂದ್ರೆ ಒಳ್ಳೆ ಊಟ ಹಾಕ್ಸಿದ್ರು ಅಲ್ಲಿ. ಆ ಮಕ್ಕಳ ಜೊತೆ ಎಲ್ಲ ಮಾತಾಡಿ ಮಿಂಗಲ್ ಮಾಡಿ ಎಲ್ಲ ಆಯ್ತು. ಈ ಸೆಡ್ ವಿಲ್ ಟೇಕ್ ಯು ಟು ದಿಸ್ ಪ್ಲೇಸ್ ಅಂತ. I was like, oh, this is the best. ಸೊ ಅಲ್ಲಿಂದ ಒಂದು ಶಾರ್ಟ್ ಡ್ರೈವ್ ಹೋಗಿ ಅವ್ರ ಮನೆ ನೋಡಿದಾಗ ಏನು ಸಂತೋಷ ಆಯಿತು ಅಂದರೆ, ಸೊ ಅಲ್ಲಿ ಯಾರೂ ಇರಲಿಲ್ಲ. ಆಮೇಲೆ ಪಕ್ಕದ ಮನೆಯವ್ರು ಬಂದು ಬೀಗ ತೆಗೆದು ಎಲ್ಲ ತೋರಿಸಿದ್ರು. ಒಳಗಡೆ ಪುನೀತ್ ಅವರು ಫೋಟೋ ಇದೆ, ಪುನೀತ್ ಸರ್ ಫೋಟೋ ಇದೆ. ಅವ್ರು ಇದ್ದಿದ್ದು ಅದೇ ಹೇಳಿದ್ನಲ್ಲ, ಒರಳು ಕಲ್ಲು ಹೇಳಿದ್ದೆಲ್ಲ ಫುಲ್ ಹಳೇ ಮನೆ. ಅದನ್ನ ಆಕ್ಚುಲಿ ಸಿಂಪಲ್ ಆಗಿ ಆ ಮನೆ ಇನ್ನು ಹಾಗೆ ಇಟ್ಟಿದ್ದಾರೆ. ರಾಜ್ಕುಮಾರ್ ಅವ್ರು ಹುಟ್ಟಿದ ಮನೆ ಅದು. ಅಂಡ್ ಸ್ವಲ್ಪ ಅಲ್ಲಿ ನಡ್ಕೊಂಡು ಹೋಗಿ ರೈಟ್ ತಿರುಗಿದ್ರೆ ಅವ್ರು ಹೋಗ್ತಾ ಇದ್ದಿದ್ದ ದೇವಸ್ಥಾನ, ಅವ್ರು ಹೋಗಿದ್ ಸ್ಕೂಲ್ ಎಲ್ಲ, ಅವ್ರ ಶಾಲೆ ಎಲ್ಲ ನೋಡ್ಕೊಂಡು ಬಂದಿದ್ದಾಯ್ತು. ವೆರಿ ನೈಸ್. ತುಂಬಾ ಸಂತೋಷ ಆಯ್ತು. ಆಸ್ ಅನ್ ಆರ್ಟಿಸ್ಟ್, ಆಸ್ ಅ ಮ್ಯಾನ್, ಒಬ್ಬ ವ್ಯಕ್ತಿಯಾಗಿ ಅವ್ರನ್ನ ತುಂಬಾ ನಾನು ರೆಸ್ಪೆಕ್ಟ್ ಮಾಡ್ತೀನಿ.